ಬಂದು ಹೋಗ್ತಾ ಇದೆ. ಆ ಕಡೆ. ಈಗ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ಒಂದು ಸಣ್ಣದಾಗಿ ಒಂದು ಪೀಸ್ ತರ ಹಾಕ್ಬಿಟ್ಟು ಹಾ. ಆ ಮೇಲ್ಗಡೆ ಹಾಕಿದ್ರೆ ಇದು ಸ್ವಲ್ಪ ನೀರ್ ಹಾಕಿದ್ರೆ ಅದು ಮಾಯಿಶ್ಚರ್ ಇರ್ತದೆ, ತಂಪಾಗಿರ್ತದೆ. ಮತ್ತೆ ಈಗ ಸಕ್ಕರೆ ಪಾಕ ಇಡ್ತಾ ಇದೀರಾ? ಇದೆ. ಸಕ್ಕರೆ ಪಾಕಕ್ಕಿಂತ ಈಗ ನಮ್ಗೆ ಇಲ್ಲಿ ಹೂವ ಇದಾರೆ ಬೇಕಾದ್ರೆ, ಹೌದು. ಹೂವನ ಅದು ತಗೊಳ್ತದೆ. ಅದೇ ಅದು ಸ್ವಲ್ಪ ಜೀವಂತ ಇರ್ಬೇಕಂದ್ರೆ ನಮ್ಗೊಂದ್ ಸ್ವಲ್ಪ ಸಕ್ಕರೆ ಪಾಕ ಹಾಕ್ಬಿಟ್ಟು ಇದಾಗ್ತದೆ. ಸ್ವಲ್ಪ ನೀರು ತುಂಬಾ ಜಾಸ್ತಿ ಅಲ್ಲ, ಸುಮಾರಾಗಿ ನೀರು ತಿನ್ಸಿದ್ರೆ ಅದು ತಂಪನ್ನ ಮೇಂಟೈನ್ ಮಾಡ್ತದೆ. ಮರ ನಡೋದೇ ಒಂದು ಸ್ಕೀಮ್ ಮಾಡ್ಕೊಂಡಿದ್ವಿ ಪಬ್ಲಿಕ್ ಅಲ್ಲಿ. ಅದು ಬಹಳ ಅನಿವಾರ್ಯ ಇವತ್ತು, ಇಲ್ದ್ರೆ ಆಗಲ್ಲ ನೋಡಿ. ಅಂತ ಹತ್ತಿ ಮರ, ಔದ ಮರ, ಸ್ಕೂಲು ಕಾಲೇಜಲ್ಲಿ ಕೇಳಿ, ಯಾರು ಚೆನ್ನಾಗಿ ಕಾಂಪೌಂಡ್ ಆಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಮಾತ್ರ ಕೊಡಿ. ಕೇಳಿದೀನಿ ಗುರುಗಳೇ. ಅದು ಹೆಂಗೆ ಅಂದ್ರೆ ಕೆಲವರು ಇರ್ತಾರಲ್ಲ, ಇಲ್ದ್ರೆ ಮುಂಗಾರಲ್ಲಿ ಮಳೆ ಬಿದ್ದಂತೆ ರೋಡ್ ಸೈಡ್ ಎಲ್ಲ ಬೇಕಾದ್ರೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ಒಂದೆರಡು ಮಳೆ ಬಿದ್ಮೇಲೆ ಈ ರೀತಿ ಕ್ಲೀನ್ ಮಾಡ್ಬೋದು. ಅವಾಗ ಅದು ಬಗ್ ಅಂತ ಹೇಳ್ತದೆ. ನಾವು ಕುಪ್ಪೆ ತೋಟದ್ದು ತುಂಬಾ ವಿಡಿಯೋ ಮಾಡಿದ್ದು. ಇವಾಗ ನೀವು ನಿಮ್ಮ ತೋಟದ ಬಗ್ಗೆ ನಿಮ್ಮ ಪರಿಚಯ ಮಾಡ್ಕೊಂಡು ಒಂದೆರಡು ಮಾತು ಹೇಳಿ, ಹೇಗೆ ನಡೀತು, ಏನು ಉದ್ದೇಶ, ನೀವೇನು ಮಾಡ್ತಾ ಇದ್ದೀರಿ, ಯಾಕಾಗಿ ಇದಕ್ಕೆ ಬಂದ್ರಿ ಅನ್ನೊಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ಜನರಿಗೆ ಅದು ಅರಿವಾಗಲಿ ಅಂತಷ್ಟೇ. ನನ್ನ ಹೆಸರು ಸುಧೀರ್ ಅಂತ. ನಾನು ಮೂಲತಃ ಬೆಂಗಳೂರು, ಇವಾಗ ಮೈಸೂರಲ್ಲಿ ಇದ್ದೀವಿ. ಇದು ಕುಪ್ಯ ತೋಟ ಇಲ್ಲಿ ನಮ್ಮ ಮನೆಯಿಂದ 35 ಕಿಲೋಮೀಟರ್ ಆಗುತ್ತೆ. ಮೂಲ ಕಾರಣ ನಾವು ಇದು ರಾಸಾಯನಿಕ ರಹಿತ ಕೃಷಿ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು. ಅದು ಅವಾಗ ಹುಡುಕ್ತಾ ಇದ್ವಿ, ತುಂಬ ಹುಡುಕ್ತಾ ಇದ್ವಿ. ಸುಮಾರು 10 ವರ್ಷದಿಂದ ಯೂಟ್ಯೂಬೆಲ್ಲ ಹುಡುಕ್ತಾ ಇದ್ವಿ. ಇದ್ದಾರೆ ಸುಮಾರು ಜನ ಮಾಡ್ತಾರೆ, ಎಲ್ಲನೂ ಹಂಗೆ ಹಿಂಗೆ ಅಂತ ತುಂಬ ಡೀಟೇಲಾಗಿ ಹೋಗ್ತಾರೆ. ಬಟ್ ಯಾರೂ ಒಂದು ಸುಲಭವಾಗಿ ಸರಳವಾಗಿ ಅರ್ಥ ಆಗೋ ಥರ ಹೇಳ್ತಾ ಇರಲಿಲ್ಲ. ಸೊ ಅದು ನಮಗೆ ಹಿಡಿಸ್ತಾ ಇರಲಿಲ್ಲ. ಸೊ ಹಾಗೆ ಹುಡುಕ್ತಾನೆ ಇದ್ವಿ. ನಾವು ಒಂದು ಸಮಯಕ್ಕೆ ಕೈ ಬಿಟ್ಬಿಟ್ಟಿದ್ವಿ, ಬೇಡ ನಾವು ಮಾಡೋದೇ ಬೇಡ ಈ ಥರದ್ದು ಅಂತ. ಅದೇ ಸಮಯದಲ್ಲಿ ನಮ್ಮ ತಮ್ಮಯ್ಯ ಗುರುಗಳದ್ದು ವಿಡಿಯೋಗಳು ಸಿಕ್ತು. ಅದು ನೋಡಿ ನಮಗೆ ಸ್ಫೂರ್ತಿಯಾಗಿ ಅವ್ರನ್ನ ಸಂಪರ್ಕ ಮಾಡಿದ್ಮೇಲೆ ಅವರು ಈ ಥರ ಏನೇನು ಮಾಡಬೇಕು ಎಲ್ಲನೂ ಮಾಹಿತಿ ಕೊಟ್ಟರು ನಮಗೆ. ಖಾಲಿ ಇರಬೇಕು ಜಾಗ, ಬೋರ್ ಇರಬೇಕು, ಬೇಲಿ ಹಾಕಿರಿ, ಅದೆಲ್ಲ ಹೇಳಿದ್ಮೇಲೆ ನಾವು ಅದೇ ಥರ ಮಾಡಿ ಒಂದು ಶೆಡ್ಡನ್ನು ಕಟ್ಟಿಸಿ ಎಲ್ಲ ಮಾಡಿ ನಾವು ಅವ್ರನ್ನ ಕರೆದ್ವಿ. ಅವ್ರು ಬಂದು ಎಲ್ಲ ನಮಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಹೇಳಿಕೊಟ್ಟು ಇವಾಗ ಈ ಥರ ಮಾಡಿಕೊಟ್ಟಿದ್ದಾರೆ. 2.5 ತಿಂಗಳು 3 ತಿಂಗಳು ಹತ್ತತ್ರ ಆಗ್ತಾ ಬಂದಿದೆ. ಸೊ ಅದರಿಂದ ತುಂಬ ಚೆನ್ನಾಗಿ ಬರ್ತದೆ. ಈ ಬಿಸಿಲಲ್ಲೂ ಇಲ್ಲಿ ಒಳಗೆ ಹೋದರೆ ತಂಪು ಅಂತ ಅನಿಸುತ್ತೆ. ಎಲ್ಲ ಗಿಡಗಳು ಚೆನ್ನಾಗಿ ಬರ್ತದೆ ಅವ್ರು ಮಾಡಿರೋದು. ನಾವು ಏನೂ ಗೊಬ್ಬರ ಹಾಕಿಲ್ಲ, ರಾಸಾಯನಿಕ ಫರ್ಟಿಲೈಸರ್ಸು ಏನೂ ಹಾಕಿಲ್ಲ, ಅಂದ್ರೂ ಅಷ್ಟು ಚೆನ್ನಾಗಿ ಬರ್ತದೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡೋಕ್ಕೆ. ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ಎಲ್ಲ ಸ್ಟಾರ್ಟಿಂಗ್ನಲ್ಲೇ ನೀವು ವಿದೇಶದಲ್ಲಿ ಇದ್ದಿದ್ದು ಹೇಳಲೇ ಇಲ್ಲ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ನೀವು ವಿದೇಶದಲ್ಲಿದ್ದವ್ರಿಗೆ, ಅಮೆರಿಕದಲ್ಲಿದ್ದವ್ರಿಗೆ, ಡಾಕ್ಟ್ರುಗಳಿಗೆ, ಇಂಜಿನಿಯರ್ಗಳಿಗೆಲ್ಲ ನೀವು ತೋಟ ಮಾಡ್ಕೊಟ್ಟಿದ್ದೀರಿ, ಸಾಮಾನ್ಯ ಜನರಿಗೆ ನೀವು ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಸಾಮಾನ್ಯ ಜನರಿಗೆ ಮಾಡ್ಕೊಡೋದಂದರೆ ನಾವೆಲ್ಲರಿಗೂ ಹೇಳ್ಕೊಟ್ಟಿದ್ದೀವಿ, ಅದನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀವಿ. ಯಾರಿಗೆ ನಿಜವಾಗ್ಲೂ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದು ಒಂದು ಸೌಲಭ್ಯ ಇರೋರಿಗೆ ಏನು ಮಾಡ್ಬೋದು ಅಂದರೆ, ಅವ್ರಿಗೆ ಲೇಬರ್ನ ಇಟ್ಕೊಂಡು ಮಾಡೋದು ಕಷ್ಟ ಆಗ್ತದೆ, ಬೇರೆ ಅವ್ರ ಕೈಲಿ ನಿಂತ್ಕೊಂಡು ಮಾಡ್ಸೋಕ್ಕಾಗಲ್ಲ. ಈಗ ನೀವು ಡ್ಯೂಟಿನೂ ಮಾಡ್ತಾಯಿದ್ದೀರಿ, ಅದ್ರ ಮಧ್ಯೆ ಇಲ್ಲಿ ನೋಡೋಕ್ಕೂ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಅಂಥವ್ರಿಗೆ ನಾವು ಕೈ ಚಾಚಿ ನಾವು ನಮ್ಮ ಸಹಾಯವನ್ನು ಮಾಡ್ತೇವೆ. ಹಾಗೆ ನೀವು ವಿದೇಶದಲ್ಲಿದ್ದಾಗ್ಲೂ ಅಲ್ಲಿಂದಾನೇ ಸಂಪರ್ಕ ಇಟ್ಕೊಂಡು ಜಮೀನು ಹೇಗಿರಬೇಕು, ಒಂದು 2-3 ವರ್ಷನೇ ಆಗಿರ್ಬೋದು ಮೋಸ್ಟ್ಲಿ. ಪೂರ್ವಕ್ಕೆ ಡೌನ್ ಇರಬೇಕು, ಆಮೇಲೆ ಕೆಂಪು ಮಣ್ಣು ಇರಬೇಕು, ಪಕ್ಕದಲ್ಲಿ ತೋಟ ಇರಬಾರ್ದು, ಇದೆಲ್ಲ ನೀವು ಫಾಲೋಅಪ್ ಮಾಡಿ ಎಲ್ಲ ಜಮೀನೆಲ್ಲ ಪರ್ಚೇಸ್ ಆದಮೇಲೆ ನೀವು ನಮ್ಮನ್ನ ನೇರವಾಗಿ ಭೇಟಿ ಮಾಡಿದ್ದು. ಅದು ಕ್ಲಾಸಲ್ಲೇ ಭೇಟಿ ಮಾಡಿದ್ರು ಅಲ್ವಾ? ನಿಮ್ಮ ಕಾರ್ಯಾಗಾರಕ್ಕೆ ಬಂದು ಮಾಡಿದ್ದು. ಅಲ್ಲಿ ವಿದೇಶದಲ್ಲೂ ಇದ್ದಾಗ ನೋಡ್ತಾ ಇದ್ದೆ ನಿಮ್ಮ ಕಾರ್ಯಾಗಾರದ ವಿಡಿಯೋಸು. ಅಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ, ಅಲ್ಲಿ ನಾನು ಕ್ಯಾನ್ಸರ್ ರಿಸರ್ಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು, ತುಂಬಾ ವರ್ಷ ಮಾಡಿದೆ. ಸೊ ಅದ್ ಮಾಡಿದ್ಮೇಲೆ ಅಲ್ಲಿ ತರ ನಮ್ದು ಪದ್ಧತಿ ಏನಿದೆ, ಆ ಪದ್ಧತಿ ಕ್ಯಾನ್ಸರ್ನ ಗುಣಪಡಿಸೋದು, ಅದು ಎಲ್ಲೋ ಸರಿ ಹೋಗ್ತಾ ಇಲ್ಲ, ಎಲ್ಲೋ ಆಗ್ತಾ ಇಲ್ಲ, ಅದು ಜನರಿಗೆ ಮುಟ್ತಾ ಇಲ್ಲ, ಸರಿಯಾಗಿ ಟ್ರೀಟ್ ಆಗ್ತಾ ಇಲ್ಲ ಅವರು ಅಂತ ಒಂದು ಮನೋಭಾವನೆಯಲ್ಲಿ ನಾವು ವಾಪಸ್ ನಮ್ಮ ಪ್ರಾಕೃತಿಕ ಚಿಕಿತ್ಸೆ ಆಯುರ್ವೇದಕ್ಕೆ ಬರಬೇಕು ಅಂತ ನಂಗೆ ಅನಿಸಿ ಇದನ್ನ ಈ ತರ ತೋಟ ಮಾಡೋಣ ಅಂತ ಒಂದು ಮೂಲತಃ ಉದ್ದೇಶ ಇದ್ದಿತ್ತು. ಅದೇ ರೀತಿ ಕನಕಪುರದಲ್ಲಿ ಡಾಕ್ಟರ್ ಪುರುಷೋತ್ತಮ ರಾಜು ಅಂತ ಅವರು ಅಷ್ಟೇ, ಅವರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಅಲ್ಲೆಲ್ಲ ಆಸ್ಟ್ರೇಲಿಯಾದಲ್ಲೆಲ್ಲ ಇದ್ಕೊಂಡು ತುಂಬ ಮಾಡಿ ಕೊನೆಗೆ ನಮ್ಮ ಮಕ್ಕಳಿಗೆ ನಾವೇನು ತಿನ್ನಿಸ್ತಾ ಇದ್ದೀವಿ ಮತ್ತು ನಮ್ಮ ರಿಸರ್ಚಲ್ಲೂ ಎಷ್ಟು ವ್ಯತ್ಯಾಸಗಳಾಗ್ತಾ ಇದೆ, ಅದರಿಂದ ಏನು ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಅಲ್ಲಿಂದ ಅದು ಬೇಡ ಅಂತ ಹೊರಬರೋರು ಭಾಳ ಕಡಿಮೆ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಯಿತು, ಈ ಅಂಗದಲ್ಲಿ ಇದ್ದೀವಿ ನೋಡಿ, ಇವತ್ತೆಲ್ಲ ಕಡೆನೂ ಅದು ಡಿಸೀಸು ಜಾಸ್ತಿ ಆಗ್ತಾ ಇದೆ. ಅದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದು ಇವಾಗ ಏನಾಗಿದೆ, ಎಲ್ಲರೂ ಅದನ್ನು ಕಾಮನ್ ಕೆಮ್ಮಲು ನಗಡಿ ಥರ ತಿಳ್ಕೊಂಡ್ಬಿಟ್ಟಿದ್ದಾರೆ.
ಆದರೆ ಅದು ಒಂದು ಸರಿ ಬಂತು ಅಂದಮೇಲೆ ಅದು ಬರೋಕ್ಕೆ ಏನು ಕಾರಣ? ನಮ್ಮ ಆಹಾರವನ್ನು ನಾವು ಬದಲಾಯಿಸ್ಕೊಳ್ಬೇಕು, ಮತ್ತು ದಿನಚರಿಗಳನ್ನು ಬದಲಾಯಿಸ್ಕೊಳ್ಬೇಕು, ಮತ್ತು ನಮ್ಮ ಬಳಸುವಂಥ ಈ ಪ್ಲಾಸ್ಟಿಕ್ಕು, ಈ ಫುಡ್ಡು, ಆಮೇಲೆ ನಾವು ಈಗ ಏನು ಅಂತ ಹೇಳ್ತೀವಲ್ಲ, ನಮ್ಮ ಮಕ್ಕಳಿಗೆ ನಾವು ಏನೇನು ಕೊಡ್ತೀವಲ್ಲ ಅರ್ಜೆಂಟಾಗಿ ಫಾಸ್ಟ್ ಫುಡ್ಡು, ಏನೇನೋ ಹೇಳ್ತೀವಲ್ಲ ನಾವು, ನಮ್ಮ ದಿನಚರಿಯಲ್ಲಿ ಅಲ್ಲದ ದಿನಚರಿಗಳನ್ನು, ನಮ್ಮದಲ್ಲದ ಆಹಾರವನ್ನು ನಾವು ತಗೊಳ್ತಾ ಇರೋದ್ರಿಂದನೇ ಈ ಎಲ್ಲ ಈ ಕಾಯಿಲೆಗಳಿಗೆ ಒಂದು ಮೂಲ. ಜೊತೆಗೆ ನಮ್ಮ ಭೂಮಿಗೆ ನಾವು ಹಾಕ್ತಾ ಇರುವಂಥ ರಾಸಾಯನಿಕ ವಸ್ತುಗಳಿಂದನೂ ನಮಗೆ ಅನೇಕ ರೀತಿಯ ಸಮಸ್ಯೆಗಳು, ಕಾಯಿಲೆಗಳು ಬರ್ತಾಯಿದೆ. ಇದನ್ನೆಲ್ಲ ತಿಳ್ಕೊಂಡು ನನಗೊಂದು ಸಮಾಧಾನ ಏನಪ್ಪ ಅಂದರೆ, ನಾವೆಲ್ಲ ಕೃಷಿ ಮಾಡುವಾಗ ಈ ರೀತಿ ಬರುವಾಗ ನಮ್ಮನ್ನೆಲ್ಲ ಹುಚ್ಚಿರುವಂತ ಇದ್ರು. ಈಗಲೂ ಅಷ್ಟೇ, ನಮ್ಮ ಗೋಶಾಲೆಯಲ್ಲಿ 5 ಕಿಲೋಮೀಟರ್ ಸುತ್ತಮುತ್ತ ಯಾರೂ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ, ಏನೋ ಅವ್ರು ಅಪ್ದಿರ್ ಮಾಡಿರೋ ಆಸ್ತಿ ಐತೆ ಅದನ್ನ ಹಾಳು ಮಾಡೋಕೆ ಹೊರಟಿದ್ದಾರಲ್ದೇ ಅವ್ರೇನು ಉದ್ಧಾರ ಆಗ್ತಾರೆ ಅನ್ನೋದು ಈಗಲೂ ಅದನ್ನೇ ಹೇಳ್ತಾರೆ ಅವರು. ಆದರೆ ಅದನ್ನು ನಿಜವಾದ ಅಂಶವನ್ನು ಹಾಕ್ಕೊಂಡು ನಿಮ್ಮಂಥ ವಿದ್ಯಾವಂತರು, ಅದರಲ್ಲಿ ತಿಳಿದವರೆಲ್ಲ ಬಂದಾಗ ಏನಾಗ್ತಂದರೆ, ಹೌದು ನಾವು ಅವತ್ತು ತಗೊಂಡಿದ್ದ ತೀರ್ಮಾನ, ಅವತ್ತು ಮಾಡ್ತಾ ಇರೋ ಕೆಲಸ ಇವತ್ತು ನಮಗೆ ಸಮಾಧಾನ ಅನ್ನಿಸ್ತಾ ಇದೆ ಅಂತ ನಮಗೂ ಒಂದು ಲೆಕ್ಕದಲ್ಲಿ ಸಮಾಧಾನ ಆಗ್ತದೆ. ಮತ್ತು ನಿಮ್ಮಂಥವ್ರು ಬಂದು ಈ ಥರ ಎಲ್ಲ ಮಾಡಿದಾಗ ಏನಾಗ್ತದೆ, ಎಷ್ಟೋ ಜನ ಇವತ್ತು ರೈತಾಪಿಂದ ವಿಮುಕ್ತರಾಗಿ, ಬೇಡ ನಾವು ಹೋಗಿ ಬೆಂಗಳೂರು ಮೈಸೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ರು ಪರವಾಗಿಲ್ಲ, ಅಥವಾ ಒಂದು ಸಣ್ಣ ಕ್ಯಾಂಟೀನ್ ಇಟ್ಕೊಂಡು ಮಾಡಿದ್ರು ಪರವಾಗಿಲ್ಲ, ಇಲ್ಲ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡ್ರು ಪರವಾಗಿಲ್ಲ, ಇಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಆಗಿ ನಿಂತ್ಕೊಂಡ್ಬಿಡೋಣ, ಇಲ್ಲ ಗಾರ್ಮೆಂಟ್ಸಲ್ಲಿ ಮಾಡೋಣ ಅಂತೇಳಿ ತುಂಬ ಜನ ಹಳ್ಳಿಯವರೆಲ್ಲ ಸಿಟಿಗೆ ಹೋಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈಗ ನೀವು ಹೌದು ಅದೆಲ್ಲ ಅದಕ್ಕಿಂತನೂ ಇದು ಶ್ರೇಷ್ಠ ಅಂತ ವಾಪಸ್ ಬಂದಿದ್ದೀರಲ್ಲ, ಅದು ನಮಗೊಂದು ವೈಯಕ್ತಿಕವಾಗಿ ನಮಗೊಂದು ಸಮಾಧಾನ. ಮತ್ತು ಇಲ್ಲಿ ತೋಟದ ಮುಂದಿನ ಫ್ಯೂಚರ್ ಬಗ್ಗೆ ಏನಾದರೂ? ಸೊ ತೋಟದಲ್ಲಿ ಇವಾಗ ಇದು ಶೆಡ್ ಮಾಡಿದ್ದೀವಿ. ಇಲ್ಲಿ ಯಾರ ಕೆಲಸದವರು ಇವಾಗ ಗುರುಗಳ ಅವ್ರ ಕಡೆ ಹುಡುಗರೆ ಬಂದಿದ್ದಾರೆ ನೋಡ್ಕೊಳ್ಳೋಕ್ಕೆ, ತುಂಬ ಚೆನ್ನಾಗೆಲ್ಲ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಶೆಡ್ ಮಾಡಿ ಇವಾಗ ಅವರು ನೋಡ್ಕೊಳ್ಳೋಕ್ಕೆ ಅಂತ ಮಾಡಿದ್ದೀವಿ. ಇನ್ನು ಮುಂದೆ ಆ ಕಡೆ ಮನೆ ಕಟ್ಟೋ ಒಂದು ಉದ್ದೇಶ ಇದೆ. ಇಲ್ಲಿ ನಾವು ಬಂದಿದ್ದಾಗ ಇರ್ಬೋದು ಅಂತ. ಅದು ದೇವಮೂಲೆ ದೇವಮೂಲೆಯಲ್ಲಿ ಇದು ನಮ್ಮ ಕೃಷಿ ಹೊಂಡ ಇದೆ. ಆ ಕೃಷಿ ಹೊಂಡ ಇರೋ ಕಡೆ ಜಾಗದಲ್ಲಿ ನಾವು ಒಂದು ಫಿಲ್ಟರ್ ಇಟ್ಟಿದ್ದೀವಿ ನೆಟಾಫಿಮ್ದು. ಅದಕ್ಕೆ ಶೆಡ್ ಮಾಡಿಬಿಟ್ಟು ಅದನ್ನೇ ಎಕ್ಸ್ಟೆಂಡ್ ಮಾಡಿ ನಾವು ಅಲ್ಲಿ ಎಲ್ಲ ಯಾವ್ಯಾವುದು ಗುರುಗಳು ಹೇಳ್ತಾರೋ, ನಮಗೆ ಎಕ್ಕದೆಲೆ ಉಗ್ನಿ ಹಬ್ಬು ಕೊಳೆ ಹಾಕಬೇಕು, ಮತ್ತು ಸಗಣಿ ಕೊಳೆ ಹಾಕಬೇಕು, ಮತ್ತು ಜೀವಾಮೃತ, ಗೋಕೃಪಾಮೃತ ಎಲ್ಲದಕ್ಕೂ ಅಲ್ಲಿ ಒಂದು ನೆರಳು ಥರ ಮಾಡಿ ನೀರು ಬೀಳ್ದಿರೋ ಥರ ಅಲ್ಲಿ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ವೆಂಚುರಿ ಮೂಲಕನೇ ಕೊಡ್ಬೋದು ಸೋಸ್ಬಿಟ್ಟು, ಅಥವಾ ಇನ್ನೂ ಗುರುಗಳು ಹೇಳೋ ಥರ ಈಸಿಯಾಗಿ ನಾವು ಇದರಲ್ಲೇ ಬಕೆಟಲ್ಲೂ ಹಾಕ್ಬೋದು. ಅದು ಒಂದಿದೆ. ಆಮೇಲೆ ಇನ್ನೊಂದು ಇಲ್ಲಿ 2ನೇ ಪಾತಿ ಈ ಕಡೆ ಇರೋದ್ರಲ್ಲಿ ನಾವು ಒಂದು ಕುಟೀರ ಥರ ಮಾಡೋ ಒಂದು ಉದ್ದೇಶ ಇದೆ. ಅಲ್ಲಿ ಏನು ಅಂದರೆ ಈ ಥರ ಯೋಗ ಮಾಡೋಕ್ಕಾಗಿರ್ಬೋದು, ಅಥವಾ ಇವಾಗ ಇವರು ಹೈಸ್ಕೂಲಲ್ಲಿ ಇಕೋ ಕ್ಲಬ್ ಅಂತ ಇದೆ, ಅವ್ರನ್ನ ಕರೆದ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋ ಈ ಸಾವಯವ ಕೃಷಿ ಏನು, ಯಾವ ಥರ ಮಾಡೋದು, ಹೇಗೆ ಮಾಡೋದು, ರಾಸಾಯನಿಕ ಬಿಟ್ಟು ಯಾವ ಥರ ಮಾಡೋದು, ಆ ಥರ ಒಂದು ಕ್ಲಾಸಸ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇದೆ. ಮತ್ತು ಯೋಗ ಸೆಂಟರ್, ನ್ಯಾಚುರೋಪತಿ, ಯಾರು ಬಂದು ವಾಲಂಟಿಯರಿಂಗ್ ಆಗಿ ಮೆಡಿಕಲ್ ಕ್ಯಾಂಪ್ ನಡೆಸಬೇಕು ಅಂದರೆ ಮಾಡ್ಬೋದು ಬಂದು. ಮತ್ತು ನಮ್ಮ ಕಡೆ ಯಾರು ಬಂದಾಗಲೂ ಇರೋಕ್ಕೆ ಚೆನ್ನಾಗಿರುತ್ತೆ, ಆ ಥರ ಒಂದು ಕುಟೀರ ಮಾಡೋಣ ಅಂತ ಇದ್ದೀವಿ. ಅಷ್ಟು ಸದ್ಯಕ್ಕೆ ಒಂದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಇದೆ. ಮತ್ತು ಜೇನು ಪೆಟ್ಟಿಗೆಗಳು ಇಟ್ಟಿದ್ದೀವಿ. ಅಲ್ಲಿ ಎಲ್ಲ ಪರಾಗಸ್ಪರ್ಶ ಆಗಲಿ, ಮತ್ತು ಜೇನು ಸಿಗುತ್ತೆ ನಮಗೆ, ಅದು ಅನ್ಅಡಲ್ಟ್ರೇಟೆಡ್. ನಮ್ಮ ಕುಟುಂಬಕ್ಕೆ ಯಾರು ಬಂದರೂ ಇಲ್ಲಿ ಕೊಡ್ಬೋದು. ಜೇನು ಕೃಷಿ ಮಾಡ್ತಾಯಿದ್ದೀವಿ. ಬಳ್ಳಿ ಗಿಡಗಳಿಗೆ ಅದೊಂದು ವ್ಯವಸ್ಥೆ ಮಾಡಿದ್ದೀವಿ, ಇಲ್ಲಿ ನೋಡಿರ್ಬೋದು. ಕಂಬ ಹಾಕಿರೋ ಚಪ್ರದ್ದು ಅಲ್ಲಿ ಮಾಡಿದ್ಮೇಲೆ ಇವಾಗ ಮಳೆಗಾಲದಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅವಾಗ ಎಲ್ಲ ಚಪ್ರದ ಗಿಡಗಳು ಹಾಕ್ತೀವಿ ನಾವು. ಸದ್ಯಕ್ಕೆ ಇಷ್ಟು ನಮ್ಮ ಮತ್ತೆ ಒಂದು 2-3 ತಿಂಗಳಿಂದ ಈಗ ನಿಮಗೆ ಗಿಡಗಳದ್ದು ಒಂದು ಬೆಳವಣಿಗೆ ಅದೆಲ್ಲ ಏನು ಒಂದು ಮನಸ್ಸಿಗೆ ಏನು ಅನಿಸ್ತಾ ಇದೆ? ನೀರು ಇಲ್ಲಂತೂ ಸ್ವಲ್ಪ ಕಡಿಮೆನೆ. ಹೌದು, ನೀರು ಆಟೋಮೆಟಿಕ್ ಡೆವಲಪ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಇವಾಗ ನಾವು ಇಷ್ಟು ಗಿಡಗಳನ್ನ ಹಾಕಿ ಒಂದು 2.5-3 ತಿಂಗಳಾಯಿತು. 3 ತಿಂಗಳು ನಮ್ಗೆ ಒಂದು ಮಳೆನೂ ಸರಿಯಾಗಿ ಸಿಕ್ಕಲಿಲ್ಲ. ಆಮೇಲೆ ಬೋರ್ ರೀಚಾರ್ಜ್ ಮಾಡುವಂಥ ಅವಶ್ಯಕತೆ ಏನು ಇಲ್ಲಿ ಬರೋಲ್ಲ. ಅದು ಆಟೋಮೆಟಿಕ್ ನೀರು ಇದಾಗ್ತದೆ. ಮತ್ತು ಇಲ್ಲಿ ಏನೇನು ನಿಮಗೆ ಗೊತ್ತಿರೋ ಹಾಗೆ ಇವಾಗ ತುಂಬ ಜನ ಹೇಳ್ತಾರೆ, ನಾವು ಏನು ಹಾಕದೇ ಇದ್ರೆ, ರಾಸಾಯನಿಕ ಗೊಬ್ಬರ ಹಾಕದೇ ಇದ್ರೆ, NPK ಹಾಕದೇ ಇದ್ರೆ ಬರೋದೇ ಇಲ್ಲ ಅನ್ನೋಂಥ ನಮ್ಮ ಹಳ್ಳಿ ಜನರ ಮುಂದೆ. ಇಷ್ಟೆಲ್ಲ ಗಿಡಗಳಲ್ಲಿ ನೀವು ಏನಾದರೂ ಬಳಸೋಕೆ ಏನಾದರೂ ಅವಕಾಶ ಸಿಗ್ತಾ? ಇಲ್ಲ, ಏನೂ ಬಳಸಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮದು ಇದು ಪೊಮೊಗ್ರಾನೆಟ್ ಹಾಕಿದ್ದಾರೆ, ದಾಳಿಂಬೆ ಗಿಡ ಹಾಕಿದ್ದಾರೆ. ಅದು ಯೂಶ್ವಲಿ ನಾವು ಮನೆ ಹತ್ರ ಎಲ್ಲ ಹಾಕ್ತಾ ಇದ್ದಾಗ ಅದು ಬಾಡೋಗೋದು, ಇಷ್ಟು ಬಿಸಿಲೆಲ್ಲ ಇದ್ದರೆ. ಇದು ಹೆಂಗೆ ಯಾವ ಥರ ಮಾಡಿದ್ದಾರೆ ಅಂದರೆ, ಇವರು ನಾವು ದಾಳಿಂಬೆ ಹಾಕಿ ಅದ್ರ ಸುತ್ತ ಎಲ್ಲ ಹುರುಳಿನ ಉದುರಿಸಿ ಅದ್ರ ಪಕ್ಕ ತಿರ್ಗಾ ಸೆಣಬು ಬೆಳೆದು ಬರ್ತಾ ಇದೆ.
ಇಷ್ಟು ಬಿಸಿಲಿದ್ರು ಅದು ಎಷ್ಟು ಲವಲವಿಕೆಯಿಂದ ಚೆನ್ನಾಗಿ ಬರ್ತದೆ ಅಂದರೆ ನಂಬಕ್ಕಾಗಲಿಲ್ಲ ನನಗೆ. ಇಷ್ಟು ಬಿಸಿಲಲ್ಲಿ ದಾಳಿಂಬೆ ಎಷ್ಟು ಚೆನ್ನಾಗಿ ಹಸಿರಾಗಿ ಬರ್ತದೆ ಅನ್ನೋದು ತುಂಬ ಅದ್ಭುತವಾದ ಒಂದು ವಿಷಯ ಆಗಿದೆ. ಮತ್ತು ಇಷ್ಟು ಬಿಸಿಲಿದ್ರೂ ಎಲ್ಲ ಗಿಡಗಳು ನಗ್ನಗ್ತಾ ಇದೆ, ಆರಾಮಾಗಿದೆ. ಒಳಗೆ ಹೋದರೆ ನಮಗೆ ತುಂಬ ಕಡಿಮೆ ತಾಪಮಾನ ಅನಿಸುತ್ತೆ. ಸೊ ಅದು ತುಂಬ ಚೆನ್ನಾಗಿದೆ. ಅದೇ ನೀವು ಹೇಳಿದಾಗ ಇನ್ನೊಂದು ನೆನಪಾಯ್ತು, ನಮ್ಮ ತೇಜಮಯ ಅಂದ್ಬಿಟ್ಟು ಮೊನ್ನೆ ಒಂದು ಇದನ್ನು ಕಳಿಸ್ಕೊಟ್ಟಿದ್ರು. ಪಾಪ ಅವ್ರ ತೋಟದಲ್ಲಿ ಫುಲ್ ಕಲ್ಲು. ಪಾಪ ತೇಜಮಯ ಅವ್ರಿಗೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಏನಪ್ಪ ಅಂದರೆ, ಅವರ ಯಾರೋ ಮದರ್ ಇಲ್ಲ ಯಾರೋ ಯೋಗ ನ್ಯಾಚುರೋಪತಿ ಇದ್ರ ಬಗ್ಗೆ ಎಲ್ಲ ಭಾರಿ ಇಂಟ್ರೆಸ್ಟ್ ಅವ್ರಿಗೆ. ಅವರು ಕೂಡ ಅಷ್ಟೇ ಅಲ್ಲೊಂದು ಸೆಂಟರ್ ಮಾಡ್ಬೇಕು. ನನಗೆ ಒಂದು ಉದ್ದೇಶ ಅಂದರೆ, ನಾನು ಯಾರಿಗೆ ಕೃಷಿ ಮಾಡ್ಕೊಳ್ಳಿ, ಬರೀ ಕೃಷಿ ಒಂದೇ ಅಲ್ಲ, ಅವರು ಅದನ್ನ ಮೌಲ್ಯವರ್ಧನೆಗೂ ಮಾಡಬೇಕು, ಮತ್ತು ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡಿಬೇಕು. ಇವಾಗ ಯಾರ್ಯಾರೋ ಏನೇನೋ ಮಾಡಿ ರೆಸಾರ್ಟು ಅದು ಇದು ಅಂತ ಮಾಡ್ತಾರೆ ಎಲ್ಲೆಲ್ಲೋ. ಕೃಷಿ ಆಶ್ರಮ ಅಂದರೆ ಏನಪ್ಪ ಅಂದರೆ, ನಮ್ಮ ಜಮೀನಲ್ಲೇ ನಾವೇ ರೆಸಾರ್ಟ್ ಮಾಡಿಕೊಂಡು, ನಾವೇ ಟ್ರೈನಿಂಗ್ ಸೆಂಟ್ರ್ ಮಾಡಿಕೊಂಡು, ನಾವೇ ಮೌಲ್ಯವರ್ಧನೆ ಮಾಡಿಕೊಂಡು, ಮತ್ತು ಅಲ್ಲೇ ನಾವೊಂದು 10-20 ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ಅಂಥವ್ರು ಮಾತ್ರ ಕೃಷಿಗೆ ಬಂದರೆ ನಮಗೆ ಸಮಾಧಾನ. ಈಗ ನೋಡಿ, ಈಗ ನೀವು ಅಲ್ಲಿ ಎಷ್ಟೇ ದುಡಿದ್ರು ಏನೇ ಮಾಡಿದ್ರು, ನೀವು ಬಂದು ಇಲ್ಲೊಂದು 10 ಜನನ ಇಟ್ಕೊಂಡು ನಿಮ್ಮದೇ ಆದ ಒಂದು ದುಡಿಮೆ ಮಾಡಿದಾಗ ಒಂದು ಸ್ವಾತಂತ್ರ್ಯ ಇರ್ತದೆ, ಒಂದು ಸ್ವಾತಂತ್ರ್ಯವಾದ ಉದ್ಯೋಗ. ಹಾಗೆ ಅವರು ಅಲ್ಲಿ ಟೆಂಪ್ರೇಚರ್ ಹೇಳಿದೆ ನಾನು, ನಿಮ್ಮ ನೋಡಿ ಹೊರಗಡೆ ವಾತಾವರಣಕ್ಕೂ ನಿಮ್ಮ ತೋಟದಲ್ಲೂ ಒಂದೊಂದು 3 ವರ್ಷ ಕಳಲಿ ನಿಮಗೆ 5 ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಇರ್ತದೆ ಅಂತ ನಾನು ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೆ. ನಾವು ಏನೇ ಒಬ್ರು ತೋಟ ಮಾಡುವಾಗ ಏನೋ ಮಾತಾಡಿದಾಗ ಇವರೇನು ನಮ್ಮನ್ನ ಉತ್ಪ್ರೇಕ್ಷೆ ಮಾಡ್ತಾರೆ, ನಮ್ಮನ್ನ ಉಬ್ಬಿಸ್ತಾರೆ ಅಂತ ಆಗ್ಬೋದು. ತುಂಬ ಜನಕ್ಕೆ ಹಂಗೆ ಅನಿಸ್ಬಿಡ್ತದೆ. 90 ದಿನದಲ್ಲಿ ನಾವು ತೋಟ ಮಾಡ್ತೀವಿ, ಒಂದು ಕಾಳು ರಾಸಾಯನಿಕ ಗೊಬ್ಬರ ಇಲ್ಲದೆ ತೋಟ ಮಾಡ್ತೀವಿ ಅಂದರೆ ಅವ್ರೇನು ಹೇಳ್ತಾರೆ, ಇದೆಲ್ಲ ಆಗೋ ಕೆಲಸನ ಯಾರಿಗೋ ರೀಲ್ ಬಿಡ್ತಾ ಇದ್ದಾರೆ ಅಂತಾರೆ. ಆ ಟೆಂಪ್ರೇಚರ್ ನೋಡಿ, ಅವ್ರಿಗೆ 2.5 ವರ್ಷದಲ್ಲೇ 5 ಡಿಗ್ರಿ ಟೆಂಪ್ರೇಚರ್ ಇದೆ ಅಂದ್ಬಿಟ್ಟು ಅವ್ರು ಮೊನ್ನೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ರು. ಥರ್ಮೋಮೀಟರಲ್ಲೇ ಅವ್ರು ಕೊಟ್ಟಿದ್ರು. ಅಂದರೆ ಏನಾಗ್ತದೆ, ಇವತ್ತು ಜನ ಎಲ್ಲರೂ ಹೇಳ್ಬೋದು, ನಾವು ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಅಂತ ಏನೇ ಹೋಗ್ಬೋದು, ಪರಿಸರ ಪ್ರಕೃತಿಯನ್ನು ನಾಶ ಮಾಡಿ ನಾವು ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ. ಮತ್ತು ಅದು ನಮಗೆ ರಿವರ್ಸ್ ಹೊಡೆದಿರ್ತದೆ. ಅದು ತುಂಬ ಅಪಾಯಕಾರಿ. ಅದರಿಂದ ನಾವು ವಿಷಮುಕ್ತವಾದ ಕೃಷಿಗೆ ಬರಬೇಕು. ಮತ್ತು ಅಲ್ಲಿ ಬೆಳೆದಿದ್ದ ಆಹಾರ ನಮ್ಮ ಮಕ್ಕಳಿಗೆ ನಾವು ವಿಷ ತಿನ್ಸೋದನ್ನ ಬಿಟ್ಟರೆ ಸಾಕು. ನಾವು ಒಂದೇ ರಿಕ್ವೆಸ್ಟ್ ಮಾಡೋದು, ಈಗ ನಿಮ್ಮ ಮನೇಲೂ ಮಕ್ಕಳಿದ್ದಾರೆ, ಬಿಸ್ಕೆಟು ಹಾಳು ಮೂಳು ಅದು ಇದು ಏನು ಕೊಡ್ದೇನೆ ಅವ್ರಿಗೆ ಇಲ್ಲಿ ಬಂದಾಗ ಏನೋ ಒಂದು ಹಣ್ಣು, ಮತ್ತು ಈ ವಾತಾವರಣದಲ್ಲಿ ಅವ್ರು ತಿರುಗಾಡ್ದಾಗ್ಲೇ ಅವರ ಉಸಿರಾಟನೇ ಎಷ್ಟೋ ಫ್ರೀ ಆಗಿಬಿಡ್ತದೆ. ಮತ್ತು ಅವ್ರಿಗೂ ನಾವು ಈ ಚಿಕ್ಕ ವಯಸ್ಸಿನಲ್ಲೇ ಅವರೆಲ್ಲ ಮಕ್ಕಳು ನೆನ್ಪಿಟ್ಕೊಳ್ತಾರೆ, ಹೌದು ನಮ್ಮ ಪಪ್ಪ ಚಿಕ್ಕದಲ್ಲಿದ್ದಾಗ ತೋಟ ಮಾಡಿಸಿದ್ರು, ನಮ್ಮ ಲೈಫಿಗೆ ಇದೊಂದು ಆಧಾರ ಆಯಿತು. ಮತ್ತು ಅವ್ರು ಎಲ್ಲೇ ದೇಶ ವಿದೇಶ ಸುತ್ಕೊಂಡು ಬಂದ್ರು ಅವ್ರು ಇಲ್ಲಿ ಸೆಟ್ಲ್ ಆಗ್ಬೋದಾ? ಹೌದು. 30-40 ಸೈಟ್ ತಗೊಂಡು ಅಲ್ಲೇನೋ ಒಂದು 3 ಕೋಟಿ ರೂಪಾಯಿ ಮನೆ ಕಟ್ಟೋ ಬದಲು ಇದು ನಿಮ್ಮಂಥವ್ರು ಎಕ್ಸಾಂಪಲ್ ಆಗಬೇಕಂತ ಹೇಳಿ ನಾನು ನಿಮ್ಮನ್ನ ಇವತ್ತು ಮಾತಾಡಿಸ್ತಾ ಇದ್ದೀನಿ. ಮತ್ತು ಈಗ ನೀವು ಹೊರಗಡೆ ಅಲ್ಲಿ ಸಿಟಿಲಿ ಒಂದು ಮನೆ ಕಟ್ಟಿದ್ರೆ ಏನಾಗ್ತಿತ್ತು, ತೋಟ ಮಾಡೋದ್ರಿಂದ ಏನಾಗಿದೆ ಅಂತ ಸ್ವಲ್ಪ ಏನಾದರೂ ಹೇಳ್ಬೋದಾ? ಇಲ್ಲಿ ನಾವು ಸಿಟಿಗೆ ಹತ್ರನೇ ಇದ್ದೀವಿ, ತುಂಬ ದೂರ ಏನಿಲ್ಲ, 1/2-3 ಗಂಟೆ ಒಳಗೆ ಬಂದ್ಬಿಡ್ತೀನಿ ನಾನಿಲ್ಲಿ. ಇಲ್ಲಿ ವಾತಾವರಣನೇ ಬೇರೆ. ಇಲ್ಲಿ ಬಂದಿರೋದಕ್ಕೆ ನಮ್ಮ ಆರೋಗ್ಯ ಎಷ್ಟು ಸುಧಾರಣೆ ಆಗಿದೆ ಅಂದರೆ, ನಾನು ಮುಂಚೆನೂ ಹೇಳಿದ್ದೆ, ಇಲ್ಲಿ ಸುಮ್ಮನೆ ನಡೆದಾಡೋದ್ರಿಂದನೇ ಮಂಡಿ ನೋವೆಲ್ಲ ಕಡಿಮೆ ಆಗಿಬಿಡುತ್ತೆ. ಅದಾಗದೆ ಮಾಯ, ಏನೂ ತಿಂದಿಲ್ಲ ನಾನು, ಏನೂ ಮಾಡಿಲ್ಲ, ಅದಾಗದೆ ಮಾಯ ಆಗುತ್ತೆ. ಮತ್ತು ಬೇರೆ ಬೇರೆ ಥರ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸುತ್ತೆ. ನಿಮಗೆ ಜಾಸ್ತಿ ಶಕ್ತಿ ಇರುತ್ತೆ ತುಂಬ ಹೊತ್ತು. ಯಾಕಂದ್ರೆ ಈ ಗಾಳಿ, ಒಂದು ವನಸ್ಪತಿ ಗಾಳಿ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ವನಸ್ಪತಿ ಅದು ಮುಖ್ಯ. ವನಸ್ಪತಿ ಇದೆಯಲ್ಲ, ವನಗಳ ಜೊತೆಲಿ ಇದ್ದಾಗ ಅಲ್ಲಿಯ ಉಸಿರಾಟ, ಅಲ್ಲಿಯ ಗಿಡಗಳದು ಎಲ್ಲಾ ತರದ ಗಿಡಗಳು ಹಾಕಿದೀವಲ್ಲ ನಾವು ಇಲ್ಲಿ, ಆ ಸಂಪತ್ತೇ ನಮಗೆ ಒಂದು ದೊಡ್ಡ ಉಸಿರಾಟ ಅನುಕೂಲ. ಮತ್ತು ಇವರ ಗುರುಗಳು ಮಾಡೋ ತರಾನೇ ಅಲ್ಲಿ ಹೋಗ್ತಾ ಇದ್ದಂಗೆ ನಾನು ಹಂಗೆ ನುಗ್ಗೆ ಸೊಪ್ಪು ತಿಂತೀನಿ, ಬಸಳೆ ಸೊಪ್ಪು ತಿಂತೀನಿ, ಕಾಡು ಬಸಳೆ ಸೊಪ್ಪು ತಿಂತಿರ್ತೀನಿ, ಅದು ಪಾರಿಜಾತ ಎಲೆ ತಿಂತೀನಿ. ಎಲ್ಲ ನಮ್ಗೆ ಆಂಟಿವೈರಲ್, ಆಂಟಿಬಯೋಟಿಕ್ ಎಲ್ಲ ಅದ್ರಲ್ಲೇ ಬಂದ್ಬಿಡುತ್ತೆ ನಮ್ಗೆ. ಸೊ ಅದರಿಂದನೂ ತುಂಬಾ ನಮ್ದು ಆರೋಗ್ಯದಲ್ಲಿ ಸುಧಾರಣೆ ಬಂದಿದೆ. ಒಳ್ಳೇದಾಗ್ಲಿ. ನಾವು ನಿಮ್ಮ ಜೊತೆಲಿ ಯಾವಾಗಲೂ ಇರ್ತೀವಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಒಂದು 2 ತಿಂಗಳು 3 ತಿಂಗಳಲ್ಲಿ ಬರ್ತೀವಿ. ಯಾಕೆಂದ್ರೆ ಈಗ ನಾವು ಮಾಡೋಂಥ ತೋಟಗಳಿಗೆಲ್ಲ ನಾವು ಇಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ಓಡಾಡ್ತಾ ಇದ್ದಾಗ ಖಂಡಿತ ಮಾಡ್ತೀವಿ. ನಿಮ್ಮ ಜೊತೆಲಿ ಯಾವಾಗಲೂ ನಾವು ಇರ್ತೀವಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ನಾವು 1 ತಿಂಗಳು 2 ತಿಂಗಳು ಅಂತ ಯಾರದೇ ತೋಟ ವಹಿಸ್ಕೊಂಡ್ರು 2 ತಿಂಗಳು ಗಂಟೆ ಅಲ್ಲ, ಆ ತೋಟ ಕೊನೆಯವರೆಗೂ ಅದು ನಮ್ಮ ತೋಟ. ನಮ್ಮ ತೋಟ ಅಂದ್ಕೊಂಡೇ ನಾವು ಅಲ್ಲಿಗೆ ಹೋಗೋದು. ನಮ್ಗೆ ಅಲ್ಲಿ ಹೋದಾಗ ಅದು ಆ ಖುಷಿನೇ ಬೇರೆ. ಯಾಕೆಂದರೆ ನಮ್ಮ ಏಮ್ ಇದ್ದಿದೆ ಹಾಗೆ ಎಲ್ಲರೂ ಬರ್ಬೇಕು ಇದಕ್ಕೆ. ಈಗ ಬಂದಿದ್ದಾರೆ ಅಲ್ವಾ, ಅದಕ್ಕೆ ನಾವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ದಂಗೆ ನಿಮಗೂ ಒಂದು ಧನ್ಯವಾದ ಹೇಳ್ತೀನಿ. ಒಳ್ಳೆಯದಾಗಿದೆ. ನಮಸ್ತೆ. ಒಂದ್ಸಲ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದ್ಸಲ ಒಂದು ವಿಡಿಯೋ ಮಾಡೋಣ. ಆಯಿತು, ಓಕೆ, ಥ್ಯಾಂಕ್ ಯು.